ಮಾಹಿತಿ ಹಕ್ಕು ಕಾಯ್ದೆ ಅಡಿ ಅರ್ಜಿದಾರರಿಗೆ ಮಾಹಿತಿ ನೀಡದ ಹಿನ್ನೆಲೆಯಲ್ಲಿ ಕುಣಿಗಲ್ ತಹಶೀಲ್ದಾರ್ ಲಕ್ಷ್ಮಿಗೆ 25,000 ದಂಡವನ್ನು ವಿಧಿಸಿ ಶಿಸ್ತು ಕ್ರಮಕ್ಕೆ ಆಗ್ರಹಿಸಲಾಗಿದೆ. ಮಾಹಿತಿ ಹಕ್ಕು ಏನು ಕಾಯ್ದೆ ಅಡಿ ಮಾಹಿತಿಯನ್ನು ಕೇಳಿರ್ತಾರೆ. ಆ ಒಂದು ವಿಚಾರವಾಗಿ ಮಾಹಿತಿ ಆಯೋಗದ ಆಯುಕ್ತ ರುದ್ರಣ್ಣ ಹರ್ತಿಕೋಟೆ ಅವರಿಂದ ಈ ರೀತಿಯಾದಂತಹ ಒಂದು ಆದೇಶ ಹೊರಡಿಸಿರುವಂಥದ್ದು. ಕಂದಾಯ ಇಲಾಖೆಯ ಆಯುಕ್ತರಿಗೆ ಆದೇಶವನ್ನು ಹೊರಡಿಸಿದ್ದಾರೆ. ಕುಣಿಗಲ್ ತಾಲೂಕಿನ ಕುಂದಕೂರು ಗ್ರಾಮದ ನರಸೇಗೌಡ ಎಂಬುವರು ಮಾಹಿತಿ ಹಕ್ಕನ್ನು ಕೇಳಿ ಆ ಒಂದು ಕಾಯ್ದೆಯಡಿ ಕಡತ ಒಂದರ ಒಂದು ಮಾಹಿತಿಗಾಗಿ ಅರ್ಜಿಯನ್ನು ಹಾಕಿರ್ತಾರೆ. ಅರ್ಜಿದಾರರಿಗೆ ಮಾಹಿತಿ ನೀಡುವಲ್ಲಿ ವಿಳಂಬ ಆಗಿರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಅರ್ಜಿದಾರ ನರಸೇಗೌಡ ಮಾಹಿತಿ ಹಕ್ಕು ಆಯೋಗಕ್ಕೆ ಮೇಲ್ಮನವಿಯನ್ನು ಕೂಡ ಸಲ್ಲಿಸಿರ್ತಾರೆ. ಈ ಬಗ್ಗೆ ವಿಚಾರಣೆ ನಡೆಸಿದಂತಹ ಅವರು ಮಾಹಿತಿ ಆಯೋಗ ಏನಿದೆ ಅರ್ಜಿದಾರರಿಗೆ ಮಾಹಿತಿ ನೀಡಿರುವುದಿಲ್ಲ ಅಂತ ಹೇಳಿ ವಿಳಂಬ ಆಗಿರೋದಕ್ಕೆ ಆಯೋಗ ತಪ್ಪು ಮಾಹಿತಿ ನೀಡಿದೆ, ಮಾಹಿತಿಯೂ ಕೊಟ್ಟಿಲ್ಲ, ಈ ಕಡೆ ತಪ್ಪು ಮಾಹಿತಿಯನ್ನು ನೀಡಿದೆ. ಈ ಮೂಲಕ ಕರ್ತವ್ಯ ಉಲ್ಲಂಘಿಸಿದ ಒಂದು ಆರೋಪದ ಅಡಿ ತಹಶೀಲ್ದಾರ್ ಲಕ್ಷ್ಮಿ ಅವರಿಗೆ ನವೆಂಬರ್ ತಿಂಗಳ ವೇತನದಲ್ಲಿ 25,000 ರೂಪಾಯಿಯನ್ನು ದಂಡವನ್ನು ಹಾಕಬೇಕು, ಕಟ್ ಮಾಡ್ಕೋಬೇಕು. ಅದರ ಜೊತೆಗೆ ಅರ್ಜಿದಾರ ಆಗಿರುವಂತಹ ನರಸೇಗೌಡ ಅವರಿಗೆ 5,000 ರೂಪಾಯಿ ಪರಿಹಾರ ನೀಡುವಂತೆ ಆದೇಶವನ್ನು ಕೊಟ್ಟಿದೆ. ನಮ್ಮದ ಸರ್ವೆ ನಂಬರ್ 1 ಎಕರೆ 15 ಗುಂಟೆ ಜಮೀನಿನ ವಿಚಾರವಾಗಿ ಕುಣಿಗಲ್ ತಾಲೂಕು ಕಚೇರಿಗೆ ಮಾಹಿತಿ ಹಕ್ಕು ಕಾಯ್ದೆ ಅಡಿ ಅರ್ಜಿ ಸಲ್ಲಿಸಿದ್ದು. ಯಶವಂತರವರು ಕೇಸ್ ವರ್ಕರು 2-3 ತಿಂಗಳು ಅಲಿಸಿ ಮತ್ತು ಯಾವುದೇ ಮಾಹಿತಿನ ಕೊಡದಲ್ಲೇ ನಾನು ಪ್ರಥಮ ಮೇಲ್ಮನವಿನ AC ಅವ್ರಿಗೆ ಹೋದೆ. AC ಅವರು ಕರೆದು ವಿಚಾರಣೆ ಮಾಡಿದಾಗ ಅಲ್ಲೂ ಕೂಡ ಯಾವುದೇ ರೆಸ್ಪಾನ್ಸ್ ಮಾಡಲಿಲ್ಲ. ಕುಣಿಗಲ್ ತಹಶೀಲ್ದಾರ್ ಕಚೇರಿಯವರೇ ಆಗಲಿ ಕೇಸ್ ವರ್ಕರೇ ಆಗಲಿ ಅಲ್ಲಿ ಕೊಡಬೇಕು ಮಾಹಿತಿನ ಅಂತ ಆದೇಶ ಆದರೂ ಕೂಡ AC ಅವರ ಆದೇಶಕ್ಕೆ ಯಾವುದೇ ಕ್ರಮ ವಹಿಸ್ತಿಲ್ಲ ತಹಶೀಲ್ದಾರ್ ಅವರು. ಅದನ್ನು ನೋಡಿ ನಾನು ಮುಂದೆ ಏನು ಕ್ರಮ ತಗೋಬೇಕು ಅಂತ ನಮ್ಮ ರಾಜ್ಯ ಮಾಹಿತಿ ಹಕ್ಕು ಸಾಮಾಜಿಕ ಕಾರ್ಯಕರ್ತರ ರಾಜ್ಯಾಧ್ಯಕ್ಷರಾದ ರಮೇಶ್ ಅವ್ರನ್ನ ಕೇಳಿದಾಗ ಅವರು ನೀನು ದ್ವಿತೀಯ ಮೇಲ್ಮನವಿ ಹೋಗು ಆಯೋಗಕ್ಕೆ ಅಂತ ಹೇಳಿದಾಗ ನಾನು ದ್ವಿತೀಯ ಮೇಲ್ಮನವಿನ ಸಲ್ಲಿಸಿದೆ. ಅಲ್ಲಿ 3-4 ಹಿಯರಿಂಗ್ ಕೂಡ ಅಟೆಂಡ್ ಆದರು ತಹಶೀಲ್ದಾರ್ ಅವರು. ನಾನು ಸದಾ ಅಟೆಂಡ್ ಆದೆ VC ಮುಖಾಂತರ. ಅಲ್ಲಿ 2-3 ಆದೇಶಗಳು ಕೂಡ ಆದವು ತಹಶೀಲ್ದಾರ್ ಅವರಿಗೆ. ಇವರು ತಹಶೀಲ್ದಾರ್ ಅವರಿಗೆ ಕಡತ ಎಲ್ಲಿ ಹೋಯ್ತು, ಏನಾಯಿತು, ಯಾರು ಕಳವು ಮಾಡಿದ್ದಾರೆ, ಅವ್ರ ಮೇಲೆ ಆ ಅಧಿಕಾರಿನ ಗುರುತಿಸಿ FIR ದಾಖಲು ಮಾಡಿ ಅಂತ ಈ ಬೇಜವಾಬ್ದಾರಿ ಕರ್ತವ್ಯ ನಿರ್ವಹಿಸಿದ ತಹಶೀಲ್ದಾರ್ ಅವರಿಗೆ ಹಾಗೂ ಕೇಸ್ ವರ್ಕರ್ಗೆ ದಂಡ ವಿಧಿಸಿ ಆದೇಶ ನೀಡಿರ್ತದೆ. ಇವತ್ತು ಇದು ಭ್ರಷ್ಟ ಅಧಿಕಾರಿಗಳಿಗೆ ಹಾಗೂ ಇದು ಎಚ್ಚರಿಕೆ ಗಂಟೆ ಅಂತಲೇ ಹೇಳ್ಬೋದು. ಪರಿಹಾರ ಎಷ್ಟು? ಪರಿಹಾರ 5,000 ರೂಗಳನ್ನ ನನಗೆ ನೀಡಿರ್ತಾರೆ. 5,000 ಪರಿಹಾರನೂ ಕೂಡ ನನಗೆ ಕೊಡೋದಕ್ಕೆ ಆದೇಶ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.